ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮಹತ್ವದ ಸಾಕ್ಷಿಗಳು ಸಂಗ್ರಹವಾಗಿದೆ. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಮಹತ್ವದ ಸಾಕ್ಷಿಗಳು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸಿಕ್ಕಿದೆ. ಈಗಾಗಲೇ ಸ್ಟೋನಿ ಬ್ರೂಕ್ ಸಿಬ್ಬಂದಿಯಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಯಾವ ವಿಚಾರಕ್ಕೆ ಸೀರಿಯಸ್ ಆಗಿ ಮಾತನಾಡ್ತಿದ್ರು ಅಂತ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಚಿಕ್ಕಣ್ಣ ನಿರ್ಮಾಪಕರ ಬಗ್ಗೆ ಬಿಟ್ಟುಕೊಟ್ಟಿದ್ದೆ ವಿನಯ್ಗೆ ನಿನ್ನೆ ರಾತ್ರಿ ಇಡೀ ತನಿಖಾಧಿಕಾರಿಗಳಿಂದ ವಿಚಾರಣೆಯನ್ನು ನಡೆಸಲಾಗಿದೆ. ಈ ಎಲ್ಲ ವಿಚಾರ ಬಾಯ್ಬಿಟ್ರು ಅಂತ ಆರೋಪಿ ವಿನಯ್ ಈಗ ವಿಚಾರಣೆಯಲ್ಲಿ ಹಲವು ಮಹತ್ವದ ವಿಷಯಗಳನ್ನು ತಿಳಿಸಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಒಂದು ಕಡೆ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ಆರೋಪಿ ವಿನಯ್ನ ವಿಚಾರಣೆ ಮಾಡಿದಾಗ ಹಲವಾರು ಮಹತ್ವದ ಸಂಗತಿಗಳು ಹೊರಗಡೆ ಬಂದಿದೆ ಅನ್ನೋದು ಮತ್ತೊಂದು ಕಡೆ. ಪ್ರಜ್ವಲ್, ಮಧುಸೂದನ್, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಹೋದ್ರೆ ಇಲ್ಲಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇವರು ಮೊದಲಿನ ದಿನ ಪಾರ್ಟಿಯನ್ನ ಮಾಡಿರ್ತಾರೆ. ಅನಂತರದಲ್ಲಿ ಚಿಕ್ಕಣ್ಣ ಅವರು ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗುತ್ತೆ. ತಕ್ಷಣವೇ ಸ್ಟೋನಿ ಬ್ರೂಕ್ ಪಬ್ಗೆ ಹೋದಂತಹ ಪೊಲೀಸರು ಅಲ್ಲಿನ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಯಾರ್ಯಾರು ಭಾಗಿಯಾಗಿದ್ರು, ಯಾರ್ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಅಲ್ಲಿನ ಸಿಸಿಟಿವಿಯನ್ನು ಕೂಡ ಪರಿಶೀಲನೆ ನಡೆಸ್ತಾರೆ. ಹಾಗೆ ಅದರ ಡಿವಿಆರ್ ಅನ್ನ ಕೂಡ ತೆಗೆದುಕೊಂಡು ಬಂದಿರುವಂತದ್ದು. ಅಲ್ಲೂ ಕೂಡ ಈಗಾಗಲೇ ಅದರ ಒಂದು ಸಂಪೂರ್ಣ ಸಿಸಿಟಿವಿಯನ್ನು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳ ಬಳಿಯೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ದರ್ಶನ್ ಆಗಿರ್ಬೋದು, ವಿನಯ್ ಆಗಿರ್ಬೋದು, ಯಾವ್ದಾದ್ರು ವಿಚಾರದ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಮಾತನಾಡ್ತಾ ಇದ್ರ, ಯಾವ ವಿಚಾರದ ಬಗ್ಗೆ ಸೀರಿಯಸ್ ಆಗಿ ಮಾತನಾಡ್ತಾ ಇದ್ರು, ನಿಮ್ಗೇನಾದ್ರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ, ನೀವ್ ಯಾವಾಗ್ಲಾದ್ರೂ ಒಳಗಡೆ ಹೋದಂತ ಸಂದರ್ಭದಲ್ಲಿ ಅವರು ತುಂಬಾ ಟೆನ್ಷನ್ ನಲ್ಲಿ ಏನಾದ್ರೂ ಓಡಾಡ್ತಾ ಇದ್ರ, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರಿಂದ ಕೂಡ ಉತ್ತರ ಪಡೆಯುವಂತ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು. ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ವಿನಯ್ ಏನಿರ್ತಾನೆ ಆತನೇ ಚಿಕ್ಕಣ್ಣನವರ ಹೆಸರನ್ನ ಹೇಳಿದ್ದು ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ವಿಚಾರಣೆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಬಿಟ್ಟುಕೊಟ್ಟಿದ್ದ. ಆ ಒಂದು ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ಮಾಡಿದ್ರು. ನಿನ್ನೆ 2 ಗಂಟೆಗಳ ಕಾಲ ಅವರ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ಅಂದ್ರೆ ಈ ಒಂದು ಪಬ್ಗೆ ಸಂಬಂಧಪಟ್ಟಂತೆ ನೀವು ಯಾವಾಗ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಿ, ದರ್ಶನ್ ರವರು ನಿಮ್ಮ ಬಳಿ ಏನಾದ್ರು ರೇಣುಕಾಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರಾ, ನೀವು ಅದ್ರ ಬಗ್ಗೆ ನಿಮ್ಗೆ ಅದ್ರ ಬಗ್ಗೆ ಏನಾದ್ರು ಗೊತ್ತಿತ್ತಾ, ಕಿಡ್ನಾಪ್ ಆಗಿರೋ ವಿಚಾರದ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇತ್ತಾ, ಈ ರೀತಿ ಸಾಕಷ್ಟು ಅಂಶಗಳನ್ನ ಕೂಡ ಅವರಿಂದಲೂ ಕೂಡ ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆಯುವಂತ ಒಂದು ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂತದ್ದು. ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲೂ ಕೂಡ ಇವರು ಸಾಕಷ್ಟು ಜನ ಪಾರ್ಟಿಯನ್ನ ಮಾಡಿರೋದ್ರಿಂದಾಗಿ ಆ ಬಗ್ಗೆ ಏನಾದ್ರು ವಿಚಾರಗಳು ಚರ್ಚೆ ಆಗಿತ್ತಾ ಅಂತಾನೂ ಕೂಡ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಿನ್ನೆ ದರ್ಶನ್ ರವ್ರನ್ನ ಕರೆದುಕೊಂಡು ಹೋಗಿ ಮಹಾಜರು ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ರು. ವಿನಯ್ ಅವ್ರನ್ನ ಕೂಡ ಕರೆದುಕೊಂಡು ಹೋಗಿದ್ರು, ಅವರನ್ನ ಕೂಡ ಅಲ್ಲಿ ಮಹಾಜರು ಮಾಡುವಂತ ಒಂದು ಕೆಲಸವನ್ನ ಕೂಡ ಅಲ್ಲಿ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಘಟನೆಯನ್ನ ಗಮನಿಸ್ತಾ ಹೋದ್ರೆ ಇಲ್ಲಿ ಪ್ರತಿಯೊಂದು ಸಾಕ್ಷಿಗಳನ್ನ ಕೂಡ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿನಯ್ ಅವ್ರನ್ನ ನಿನ್ನೆ ರಾತ್ರಿ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಅವರಿಂದ ಇನ್ನೂ ಒಂದಿಷ್ಟು ಮಾಹಿತಿಗಳನ್ನ ಪಡೆಯುವಂತ ಒಂದು ಕೆಲಸವನ್ನ ಕೂಡ ಇಲ್ಲಿ ಪೊಲೀಸರು ಮಾಡ್ತಾ ಇರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಎಲ್ಲಾ ರೀತಿಯ ಒಂದು ತನಿಖೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಒಂದು ಕಡೆ ಲೋಪ ಆಗಬಾರದು ಅನ್ನುವಂತ ದೃಷ್ಟಿಯಲ್ಲಿ ಇಲ್ಲಿ ತನಿಖೆಯನ್ನು ತೀವ್ರಗೊಳಿಸಿರುವಂತದ್ದು. ಪ್ರತಿಯೊಬ್ಬ ಆರೋಪಿಯನ್ನ ಕೂಡ ಪ್ರತ್ಯೇಕವಾಗಿ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ವಿನಯ್ನ ವಿಚಾರಣೆ ಸಂದರ್ಭದಲ್ಲೂ ಕೂಡ ಆತನಿಂದ ಬೇರೆ ಏನಾದ್ರೂ ಮಾಹಿತಿ ಬರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಆತನೇ ಇದರಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸಿದ್ದ ಅನ್ನುವಂತ ಒಂದು ವಿಚಾರ ಇದೆ, ಅದು ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಹಾಗಾಗಿ ಆತನ ಪಾತ್ರ ಏನು, ಆತ ಮತ್ತೆ ಬೇರೆ ಎಲ್ಲಾದ್ರೂ ಈ ರೀತಿಯ ಒಂದು ಘಟನೆಗಳಲ್ಲಿ ಭಾಗಿಯಾಗಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಪ್ರಜ್ವಲ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.